ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಿದ್ದೀನಿ. ಇವಾಗ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇವತ್ತು ಮತ್ತೆ ಮಮ್ಮಿ ಒಂದು ಬೇಳೆ ಸಾರೇ ಬೇರೆ ಇರುತ್ತೆ, ಹೆಸರು ಕಾಳು ಸಾಂಬಾರೇ ಬೇರೆ ಇರುತ್ತೆ. ಎರಡೂ ಹಾಕಿ ಒಂದು ಟ್ವಿಸ್ಟ್ ಕೊಡೋಣ ಅಂತ ಸಾಂಬಾರು ಮಾಡ್ತಿದ್ದಾರೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ನೀರಾಗಿ ಮಾಡಿಕೊಂಡು ಸಾಂಬಾರು ಅನ್ನಕ್ಕೆ ಸಾಂಬಾರಾಗಿ ತುಂಬ ಚೆನ್ನಾಗಿರುತ್ತೆ. 2 in 1 ಎರಡೂ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದಾರೆ, ಜೀರಿಗೆ, ಸಾಸಿವೆ, ಬೇಳೆ, ಒಂದು ಲೋಟ ಬೇಳೆ, ನೀವು ಟೀ ಕುಡಿತೀರಲ್ಲ ಆ ಲೋಟದಲ್ಲಿರೋ ಬೇಳೆ, ಮತ್ತು ಹೆಸರು ಕಾಳು ಅದೇ ಥರ ಸೈಜಿಗೆ ಲೋಟದಲ್ಲೇ, ಮತ್ತು ಹೆಸರು ಕಾಳು, ಮೆಣಸಿನ್ಕಾಯಿ, ಇದು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ, ಕರಿಬೇವು, ಎಣ್ಣೆ, ಉಪ್ಪು ಮತ್ತು ಹುಣಸೆ ರಸನ ಹಿಂಡಿ ಇಟ್ಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಬೇಳೆನ ಹಾಕ್ತಾಯಿದ್ದೀವಿ, ಒಂದು ಲೋಟದ್ದು ಕುಕ್ಕರಿಗೆ. ಹೆಸರು ಕಾಳು ಇವಾಗ ನೀರು ಹಾಕ್ತೀವಿ, ತೊಳ್ಕೊಂಡಿದ್ದೀವಿ ಬೇಳೆನೂ ಮತ್ತು ಹೆಸರು ಕಾಳು ತೊಳ್ಕೊಂಬಂದಾದ್ಮೇಲೆ ನೀರು ಎಷ್ಟು ಅದು ಅದಕ್ಕೆ ಇದನ್ನು ಹಾಕ್ಬೇಕು. ಈಗ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಈ ಥರ 1ರಲ್ಲಿ 2 ಕಟ್ ಮಾಡಿ ಹಾಕ್ಕೋಬೇಕು. ಖಾರ ಇದೆ, ಖಾರ ನೋಡಿಕೊಂಡು ನಿಮ್ಮ ಮನೆಗೆ ಮೆಣಸಿನ್ಕಾಯಿ ಯಾವ ಥರ ಇರುತ್ತೆ ಖಾರ ನೋಡಿ. ಇದು ಖಾರ ಇದೆ, ಹಂಗಾಗಿ ನಾವು ಹಾಕಿದ್ವಿ. ಒಂದು 5-4 ಹೆಸರು ಬೆಳ್ಳುಳ್ಳಿ ಹಾಕ್ತಿದ್ದಾರೆ. ಅದಕ್ಕೆ ಈರುಳ್ಳಿ ಸ್ವಲ್ಪ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಟೊಮೊಟೊ, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ. ಎಷ್ಟು ವಿಶಿಲ್ ಹಾಕ್ಬೇಕು ಮಮ್ಮಿ? ಇದು 3 ಇಂದ 4 ವಿಶಿಲು. ಸ್ವಲ್ಪ ಎಣ್ಣೆ ಹಾಕಬೇಕು, ವಿಶಿಲ್ ಹೊಡ್ಸ್ಕೋಬೇಕು. ಈ ಥರ ಚೆನ್ನಾಗಿ ಬೆಂದು ನೀರಿರುತ್ತೆ, ಈ ಥರ ನೀರು. ಇದನ್ನು ನೀರು ಬಸ್ಕೊಂಡು ಮಸಿಬೇಕು. ಇದನ್ನು ಈ ಥರ ಮಸಿಬೇಕು ಚೆನ್ನಾಗಿ. ಎಣ್ಣೆ ಹಾಕ್ತೀವಿ ಸ್ವಲ್ಪ ಒಗ್ಗರಣೆಗೆ. ಒಗ್ಗರಣೆಗಿದ್ದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದ್ಮೇಲೆ ಜಜ್ಜಿಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು, ಈರುಳ್ಳಿ ಹಾಕಿದ್ವಿ. ಇವಾಗ ಇಂಗು ತೆಂಗು ಇದ್ದರೆ ಮಕ್ಕಳನ್ನು ಅಡುಗೆ ಮಾಡೋಕ್ಕಂತೆ, ಹಾಗೆ ಇಂಗು ಪ್ರತಿಯೊಂದು ಅಡುಗೆಯಲ್ಲಿ ಇರಲೇಬೇಕು. ಸ್ವಲ್ಪ ಮುಚ್ಚಿಡ್ಬೇಕು, ಆ ಫ್ಲೇವರ್ ಹೊರಗೆ ಹೋಗ್ಬಾರ್ದಂತಲೇ ಈ ಥರ ಮುಚ್ಚಿಡ್ಬೇಕು. ಆಮೇಲೆ ತೆಗೆದು ಬೇಯಿಸಿಡ್ಕೊಂಡ್ರೆ ಅದನ್ನ ಸುರಿಬೇಕು. ತಕ್ಷಣ 1 ಸ್ಪೂನ್ ಹಾಕಿ ಮುಚ್ಚಿಡ್ಬೇಕು. ಮತ್ತೆ 2 ಸ್ಪೂನಷ್ಟು ಹುಣಸೆ ಹುಳಿನ ಹಾಕ್ತಿದ್ದೀವಿ ಲಾಸ್ಟಿಗೆ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸ್ಪೂನ್ ಸಾಂಬಾರು ಪುಡಿ, ಮನೆಗೆ ಮಾಡಿದ ಸಾಂಬಾರು ಪುಡಿ ಕೊಡಬೇಕೆಲ್ಲ. ಕಲಸಿ ಚೆನ್ನಾಗಿ ಒಂದು ಕುದಿ ಸಾಕಲ್ಲ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಒಂದು ಕುದಿ ಬಿಡಿ. ನೋಡ್ಕೊಳ್ಳಿ, ಉಪ್ಪು ಖಾರ ಹೆಂಗಿದೆ ಅಂತ ನೋಡಿಕೊಂಡು ಮತ್ತೆ ನಿಮಗೆ ಕಮ್ಮಿ ಅನಿಸಿದ್ರೆ ಹಾಕ್ರಿ. ಅಲ್ಲಿಗೆ ಹೆಸರು ಕಾಳು ಬೇಳೆ ಹಾಕಿರೋ ಸಾಂಬಾರು ರೆಡಿ. ನಮ್ಮೆಲ್ಲ ಗೃಹಿಣಿಯರಿಗೆ ಒಂದೇ ಟೆನ್ಷನ್, ಯಾವ ತಿಂಡಿ ಮಾಡಬೇಕು, ಏನು ಸಾಂಬಾರು ಮಾಡಬೇಕು ಅಂತ ಅಲ್ವಾ? ಹಂಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ಗಟ್ಟಿ ಇದ್ದರೆ ನೀವು ಚಪಾತಿಗೆ ಮತ್ತು ದೋಸೆಗೆ ಮಸ್ತ್ ಇರುತ್ತೆ, ಸೂಪರ್ ಇರುತ್ತೆ. ಈ ಥರ ನೀರು ಮಾಡಿಕೊಂಡ್ರೆ ಅನ್ನಕ್ಕೆ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಎಲ್ಲರಿಗೂ ಟ್ರೈ ಮಾಡಿದ್ನ ಚೆನ್ನಾಗಿ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಈಗ ಅನ್ನ ಸಾಂಬಾರು ಜೊತೆಗೆ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀವಿ. ಇವಾಗ ಬೇಳೆ ಸಾರು ಮಾಡ್ಕೊಂಡಿರ್ತೀವಿ, ಇಲ್ಲ ಅವಸರದಲ್ಲಿ ಬರೀ ಅನ್ನ ಸಾಂಬಾರು ಇರುತ್ತೆ, ಬೇಜಾರತ್ತೆ, ಹಂಚಿಕೆಗೋಸ್ಕರ ಜೊತೆಗೆ ಇರಬೇಕು ಅಂತ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.